ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ. ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಇದೇ ಬರುವ ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಗರದ ಭೀಮನಕೋಣೆ ರಸ್ತೆಯಲ್ಲಿರುವ ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಗೆ ವಿಶೇಷ ಅಲಂಕಾರ ಪೂಜೆ ನವರಾತ್ರಿಯ 10 ದಿನಗಳ ಕಾಲ ನಡೆಯಲಿದೆ ಎಂದು ಶ್ರೀ ಗಂಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷ ಆನಂದ ಬಾಳೆಕೊಪ್ಪ ತಿಳಿಸಿದರು. ಇಂದು ಬೆಳಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಾಗಲೇ ದೇವಸ್ಥಾನದ ಸಮುದಾಯ ಭವನವನ್ನು ಎಲ್ಲಾ ಜನಾಂಗದವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕಾರ್ಯಕ್ರಮಗಳಿಗಾಗಿ ನೀಡಲಾಗುತ್ತಿದೆ. ಹಾಗೆಯೇ ಗಂಗಾಮತ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಹಾಗೂ ಸಮಾಜ ಬಾಂಧವರು ಮೃತಪಟ್ಟಾಗ ಅಂತ್ಯ ಸಂಸ್ಕಾರ ನಿಧಿ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗಂಗಾಮತ ಸಮಾಜದ ಉಪಾಧ್ಯಕ್ಷರಾದ ಧರ್ಮಣ್ಣ ಜಪಾಟಿ, ಪ್ರಧಾನ ಕಾರ್ಯದರ್ಶಿ ಧರ್ಮರಾಜಿ, ಖಜಾಂಚಿ ಪರಿಮಳ ಮಂಜುನಾಥ, ಪದಾಧಿಕಾರಿಗಳಾದ ಮಂಜುನಾಥ್ ಪಾನಿಪುರಿ, ರಾಘವೇಂದ್ರ ಬಾಳೆಕೊಪ್ಪ, ಗಣೇಶ್ ಜಿ, ಸುಮಂತ್ ಮುಂತಾದವರಿದ್ದರು. ಈಗಾಗಲೇ ಗಂಗಾಪರಮೇಶ್ವರಿ ದೇವಸ್ಥಾನದ ಹೆಸರಿನಲ್ಲಿ ಒಂದು ಗಂಗಾಪರಮೇಶ್ವರಿ ಸಮುದಾಯ ಭವನ ಅಂತ ಒಂದು ಸಮುದಾಯ ಭವನ ಕಟ್ಟಿ ಈ ದೇವಸ್ಥಾನದ ಏಳಿಗೆಗೆ ಸಮಾಜದ ಎಲ್ಲ ಸ್ತರದ ಜನರು ಸಹಕಾರವನ್ನು ನೀಡ್ತಾ ಬಂದಿದ್ದರು. ಹಾಗಾಗಿ ನಾವು ಸಹ ಒಂದು ಸಮಾಜವನ್ನು ಪ್ರತಿನಿಧಿಸುವಂತಹ ಪ್ರತಿನಿಧಿಗಳಾಗಿ ಅದನ್ನು ಒಂದು ಸಮಾಜದ ಐನ್ಯದಲ್ಲಿ ಇಡಬಾರದು, ಅದನ್ನು ಸಾರ್ವಜನಿಕವಾಗಿ ಮುಕ್ತವಾಗಿ ಇಡಬೇಕು ಅನ್ನುವ ಒಂದು ಕಾರಣದಿಂದಾಗಿ ಈ ಗಂಗಾಪರಮೇಶ್ವರಿ ಸಮುದಾಯ ಭವನವನ್ನು ತಳಮಟ್ಟದ ಜನರಿಂದ ಹಿಡಿದು ಮೇಲ್ಮಟ್ಟದ ಜನರವರೆಗೂ ನಾವು ವಿಶೇಷವಾಗಿ ಗಮನವನ್ನು ಕೊಟ್ಟು ಕೆಳವರ್ಗದ ಜನರಿಗೆ ತುಂಬ ರಿಯಾಯಿತಿ ದರದಲ್ಲಿ, ಸಾಗರದಲ್ಲಿ ಯಾರೂ ಈ ಬಾಡಿಗೆಯನ್ನು ಕೊಡಲ್ಲ ಅಂತ ಒಂದು ಸಣ್ಣ ಮೊತ್ತವನ್ನಿಟ್ಟು 20,000ದಿಂದ 40,000 ಒಳಗಡೆ ಬಡವರನ್ನು ನೋಡಿ ಗುರುತಿಸಿ ಅವರಿಗೆ ಇನ್ನೂ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಬೇಕು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಅವರಿಗೆ ವಿಶೇಷವಾಗಿ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗೆಯೇ ಬಡ ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ ವಿತರಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅದನ್ನು ಕಾರ್ಯಕ್ರಮಕ್ಕೆ ತರ್ತಾ ಇದ್ದೇವೆ. ಅದರ ಜೊತೆಗೆ ಸಮಾಜದ ಎಲ್ಲೋ ಕೆಲವು ಬಡ ಕುಟುಂಬಗಳಿಗೆ ಆಸರೆ ಆಗಬೇಕು ಅಂತೇಳಿ ಅವರ ಸಂಸ್ಕಾರದ ನಿಧಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಇದೆಲ್ಲದು ಸಾಮಾಜಿಕವಾಗಿ ತೆಗೆದುಕೊಂಡಂತಹ ಜವಾಬ್ದಾರಿಗೆ ನಾವು ಸಾಮಾಜಿಕವಾಗಿ ಉತ್ತರವನ್ನು ಕೊಡಬೇಕು. ಹಾಗೆ ಗಂಗಾಪರಮೇಶ್ವರಿ ದೇವಸ್ಥಾನದ್ದು ಅದೊಂದು ಸಾಮಾಜಿಕ ಕ್ಷೇತ್ರವಾಗಿ, ಧಾರ್ಮಿಕ ಕ್ಷೇತ್ರವಾಗಿ ವಿಶೇಷವಾಗಿ ಗುರುತಿಸ್ಕೋಬೇಕು ಅನ್ನುವಂಥ ಒಂದು ಹೆಬ್ಬಯಕೆಯಿಂದ ಗಂಗಾಮತ ಸಂಘ ಈ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೆಯೇ ಕಳೆದ 29 ವರ್ಷದಲ್ಲಿ ನವರಾತ್ರಿಯನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ವಿಶೇಷ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ತಮ್ಮ ದೇಣಿಗೆಯನ್ನು ಯಥೇಚ್ಛವಾಗಿ ಕೊಟ್ಟು ಈ ದೇವಸ್ಥಾನದ ಅಭಿವೃದ್ಧಿಯ ಒಂದು ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ದಿನಾಂಕ 3/10/24ರಿಂದ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಸೇವೆಗಳನ್ನು ಏರ್ಪಾಡು ಮಾಡಿದ್ದೇವೆ. ದಿನಾಂಕ 3/10/2024 ಗುರುವಾರ ಪಾಡ್ಯ ಬರುತ್ತೆ ಅರಿಶಿಣದ ಅಲಂಕಾರವನ್ನು ಮಾಡ್ತೇವೆ. ಅವತ್ತು ದೇವರಿಗೆ 4/10/24 ಶುಕ್ರವಾರ ಬೆಳಿಗ್ಗೆ ಕುಂಕುಮ ಅಲಂಕಾರವನ್ನು ಮಾಡ್ತೇವೆ. 5/10/24 ಶನಿವಾರ ತದಿಗೆ ಹತ್ತಿ ಅಲಂಕಾರವನ್ನು ಮಾಡ್ತೇವೆ. 6/10/24 ಭಾನುವಾರ ಚೌತಿ ಆಗುತ್ತೆ, ಶ್ರೀಗಂಧದ ಅಲಂಕಾರವನ್ನು ಮಾಡ್ತೇವೆ. 7/10/24 ಸೋಮವಾರ ಪಂಚಮಿ ಮುತ್ತಿನ ಅಲಂಕಾರವನ್ನು ಮಾಡ್ತೇವೆ. 8/10/24 ಮಂಗಳವಾರ ಷಷ್ಠಿ ನೀಲಾಂಬರ ಅಲಂಕಾರವನ್ನು ಮಾಡ್ತೇವೆ. 9/10/24 ಬುಧವಾರ ಸಪ್ತಮಿ ಸರಸ್ವತಿ ಅಲಂಕಾರವನ್ನು ಮಾಡ್ತೇವೆ. 10/10/24 ಗುರುವಾರ ಅಷ್ಟಮಿ ಅವತ್ತು ದುರ್ಗಾಲಂಕಾರವನ್ನು ಮಾಡೋದ್ರ ಜೊತೆಗೆ ವಿಶೇಷವಾಗಿ ಅವತ್ತು ನಾವು ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ. ಅವರು ಸುಮಾರು ಒಂದು 3,000 ಜನರಿಗೆ ಅವತ್ತು ಅನ್ನದಾನವನ್ನು ಮಾಡ್ತೇವೆ. ಅದು ಆ ಒಂದು ಕಾರ್ಯಕ್ರಮಕ್ಕೂ ಸಹ ಸಾರ್ವಜನಿಕರು ದೇಣಿಗೆಯನ್ನು ನೀಡಿದ್ದಾರೆ. ಆ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವತ್ತು ಹಂಚ್ಕೊಳ್ತೇವೆ. 11/10/24 ಶುಕ್ರವಾರ ನವಮಿ ಪಂಚವರ್ಣ ಅಲಂಕಾರ ಮಾಡ್ತೇವೆ. ಕೊನೆಯ ದಿನ ವಿಜಯದಶಮಿಯ ದಿವಸ ಪುಷ್ಪಾಲಂಕಾರವನ್ನು ಮಾಡ್ತೇವೆ, ವಿಶೇಷವಾದ ಅಲಂಕಾರವನ್ನು ಮಾಡ್ತೇವೆ. ಅವತ್ತು ಸುಮಾರು ಒಂದು 6,000 ಜನರಿಗೆ ಪಾನಕ ಕೋಸಂಬರಿ ವಿತರಣೆ ಮಾಡ್ತೇವೆ. 6,000 ಜನ ಅವತ್ತು ವಿಶೇಷವಾಗಿ ಒಂದು ಹವನ ಪೂಜೆ ಮಾಡೋದ್ರ ಜೊತೆಗೆ ಒಂದು ಯಜ್ಞವನ್ನು ಮಾಡೋದ್ರ ಜೊತೆಗೆ ಎಲ್ಲರ ಸಹಭಾಗಿತ್ವವನ್ನು ಕೇಳಿಕೊಂಡು ಅವತ್ತು ನಾವು ಎಲ್ಲ ಭಕ್ತಾದಿಗಳಿಗೂ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಪ್ರತಿ ದಿವಸ ಸಂಜೆ 6 ಗಂಟೆಯಿಂದ ಒಂದು 8:30 ತನಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಎಲ್ಲ ಕಾರ್ಯಕ್ರಮಗಳಿಗೂ ಕಲಾವಿದರನ್ನು ಮುಕ್ತವಾಗಿ ಆಹ್ವಾನಿಸ್ತಾ ಇದ್ದೇವೆ. ಈ ಎಲ್ಲ ವಿಷಯಗಳನ್ನು ತಮ್ಮ ಪತ್ರಿಕೆಯ ಮೂಲಕ ಮತ್ತು ಪ್ರಿಂಟ್ ದೃಶ್ಯ ಮಾಧ್ಯಮದ ಮೂಲಕ ಬಿತ್ತರಿಸಿ ಶ್ರೀ ಗಂಗಾಪರಮೇಶ್ವರಿಯ ಈ ಒಂದು ಉತ್ಸವದಲ್ಲಿ
ತಾವು ಅತಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ತಾವೆಲ್ಲ ಪತ್ರಕರ್ತ ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ವಾಭಿಮಾನಿ ನ್ಯೂಸ್, ಇದು ನಿಮ್ಮ ಶಕ್ತಿ.